ರಾಜ್ಯದಲ್ಲಿ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಹೌದು ಅಂತ ಹೇಳ್ತಾ ಇದೆ ಅಂಕಿ ಅಂಶಗಳು. ರೇಪ್ ಕೇಸ್ಗಳು ರಾಜ್ಯದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣ ಏನು? ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ ರೇಪ್ ಕೇಸ್ಗಳು. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ರೇಪ್ ಕೇಸ್ಗಳು. ಆದ್ರೆ ಶಿಕ್ಷೆ ಪ್ರಮಾಣದ ಅಂಕಿ ಅಂಶ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಅತ್ಯಾಚಾರಿಗಳಿಗೆ ಆಗ್ತಾ ಇರೋ ಶಿಕ್ಷೆಯ ಪ್ರಮಾಣ ಕೇವಲ 3.6% ಮಾತ್ರ. ರಾಜಿ ಸಂಧಾನದ ಮೂಲಕ ಈ ರೇಪ್ ಕೇಸ್ಗಳು ಸಾಲ್ವ್ ಆಗ್ತಾ ಇದೆಯಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಂಕಿ ಅಂಶದ ಫುಲ್ ಡೀಟೇಲ್ಸ್. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. 3 ವರ್ಷದಲ್ಲಿ ಬೆಂಗಳೂರು ಸಿಟಿಯಲ್ಲೇ 1057 ಕೇಸ್ಗಳು ದಾಖಲಾಗಿದೆ. ಮತ್ತೊಂದು ಕಡೆ ನಾವು ಅಂಕಿ ಅಂಶಗಳನ್ನ ನೋಡೋದಾದ್ರೆ ಸಹಜವಾಗಿ ಎಷ್ಟು ಕೇಸ್ಗಳು ದಾಖಲಾಗಿದೆ, ಆಮೇಲೆ ಎಲ್ಲಾ ವಿಚಾರಗಳನ್ನ ನಾವು 1 by 1 ನೋಡ್ತಾ ಹೋಗ್ಬೇಕು. ಯಾಕಂತಂದ್ರೆ ಕಳೆದ 3 ವರ್ಷದ ಅಂದಾಜಲ್ಲಿ ನಾವು ಗಣನೆಗೆ ತೆಗೆದುಕೊಂಡ್ರೆ ವಿತ್ ಪಾಯಿಂಟ್ಸ್ ತೋರಿಸ್ತಾ ಇದೀವಿ ನೋಡಿ. 2023ರಲ್ಲಿ ಪ್ರಕರಣದ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 600 ಇದೆ. ಅದರಲ್ಲಿ ಬಂಧಿತರ ಸಂಖ್ಯೆ ಬಂದು 767. ಸೊ ಇದು ಅಂಕಿಅಂಶವನ್ನ ನಾವು ತೋರಿಸ್ತೀವಿ. 2024ರಲ್ಲಿ 739 ಪ್ರಕರಣದ ಸಂಖ್ಯೆ ದಾಖಲಾಗಿದ್ರೆ ಅದರಲ್ಲಿ ಬಂಧಿತರ ಸಂಖ್ಯೆ ಬಂದು ಕೇವಲ 969. ಇನ್ನು 2025 ಈ ವರ್ಷ ಜುಲೈ ಅಂತ್ಯಕ್ಕೆ ನಾವು ಕೌಂಟ್ ಮಾಡೋದಾದ್ರೆ ಪ್ರಕರಣದ ಸಂಖ್ಯೆ 549, ಬಂಧಿತರ ಸಂಖ್ಯೆ ಕೇವಲ 407 ಮಾತ್ರ. ಈ ಡೀಟೇಲ್ಸ್ ಗಳನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಅದು 3 ವರ್ಷದಲ್ಲಿ ಜಾಸ್ತಿ. ಬೆಂಗಳೂರು ಭಾಗದಲ್ಲೇನೆ ಸುಮಾರು 1057 ಕೇಸ್ಗಳು ದಾಖಲಾಗಿದೆ. 119 ಸುಳ್ಳು ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಈ ಎಲ್ಲಾ ಸುಳ್ಳುಗಳು ನೋಡಿ. 2021 ಶಿಕ್ಷೆಗೆ ಒಳಗಾಗದವರ ಪ್ರಮಾಣ ಎಷ್ಟಿದೆ ಅಂತಂದ್ರೆ 11.7%. 2021 ಅದಾದ್ಮೇಲೆ 2022ರಲ್ಲಿ 8.4%. ಇನ್ನು 2023ರಲ್ಲಿ 3.6%. ಹೇಗೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕು. ಯಾಕಂತಂದ್ರೆ 11.7 2021ರಲ್ಲಿ ಇರುತ್ತೆ, ಹೇಗೆ 8.4% ಆಗುತ್ತೆ. 2023ಕ್ಕೆ ಕೇವಲ 3.6% ಅಷ್ಟೇ, ಜಾಸ್ತಿ ಆಗ್ತಾ ಇಲ್ಲ ಶಿಕ್ಷೆ ಪ್ರಮಾಣ, ಬಟ್ ಕಡಿಮೆ ಆಗ್ತಾ ಇದೆ. 2023ಕ್ಕೆ ಬರೋದಾದ್ರೆ ಪ್ರಕರಣಗಳು ಎಷ್ಟು ಅಂದ್ರೆ ಒಟ್ಟು 1167. 2024ರಲ್ಲಿ 1517 ಪ್ರಕರಣಗಳು. ಇನ್ನು 2025ರಲ್ಲಿ ಜುಲೈ ಅಂತ್ಯಕ್ಕೆ ತಗೊಳ್ಳೋದಾದ್ರೆ 1042 ಕೇಸ್ಗಳು. ಇಲ್ಲಿ ಆ ಡಿಫರೆನ್ಸ್ ನೋಡಬೇಕು. ಒಂದು ಶಿಕ್ಷೆ ಪ್ರಮಾಣದ ಪರ್ಸೆಂಟೇಜ್ ಏನಿದೆ, ಮೊದಲಿಗೆ 11% ಇದ್ದಿದ್ದು ಅದಾದ್ಮೇಲೆ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಹಾಗೆ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಆ ನಂಬರ್ಸ್ಗಳು ಹೇಗೆ ಕಡಿಮೆ ಆಗ್ತಾ ಹೋಗಿದೆ ಅನ್ನುವಂಥದ್ದು ಗಮನಿಸಬೇಕು. ಯಾಕಂತಂದ್ರೆ ಎಲ್ಲ ಒಂದ್ ಕಡೆ ವರ್ಷದಿಂದ ವರ್ಷಕ್ಕೆ ಈ ರೇಪ್ ಕೇಸ್ಗಳ ಸಂಖ್ಯೆ ಏನ್ ಜಾಸ್ತಿ ಆಗ್ತಾ ಇದೆಯಲ್ಲ, ಆ ಸಂಖ್ಯೆಯನ್ನ ಗಮನಿಸ್ತಾ ಇದ್ರೆ ಶಿಕ್ಷೆ ಪ್ರಮಾಣ ಕೇವಲ 3.6% ಮಾತ್ರ. ಎಲ್ಲ ಒಂದ್ ಕಡೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆಮೇಲೆ ಇತ್ತೀಚೆಗೆ ಅದಕ್ಕೆ ಪುಷ್ಟಿ ನೀಡುವಂತ ಒಂದಷ್ಟು ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಸ್ಕೂಲ್ಗೆ ಹೋಗುವಂತ ಮಕ್ಕಳುಗಳೆಲ್ಲ ಅವ್ರ ಮೇಲೆಲ್ಲ ರೇಪ್ಗಳಾಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ ನೋಡಿ. ಅತ್ಯಾಚಾರಿಗಳು ಎಂತೆಂಥವ್ರನ್ನೋ ರೇಪ್ ಮಾಡ್ತಾರೆ. ಆಮೇಲೆ ಆ ರೇಪ್ ಮಾಡದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಪ್ರಮಾಣ ಅಥವಾ ಶಿಕ್ಷೆ ಬೀಳುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ. ಆಮೇಲೆ ಅದರ ಅಂಕಿಅಂಶದ ಡೀಟೇಲ್ಸ್ ಅನ್ನ ಕೂಡ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದೀವಿ ನೋಡಿ. ಒಟ್ಟು ಎಷ್ಟು ಪ್ರಕರಣಗಳು ದಾಖಲಾಗಿತ್ತು. ಆಮೇಲೆ ಆಲ್ಮೋಸ್ಟ್ ಒಂದು ಬೆಚ್ಚ ಬೀಳಿಸುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಈ ತರದ ಒಂದು ಕೇಸ್ಗಳಲ್ಲಿ ರಾಜಿ ಸಂಧಾನ ಮಾಡಿಕೊಂಡು ಅಲ್ಲೇನೆ ಇದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಕೇಸ್ಗಳು ಸ್ವಲ್ಪ ಸಂಖ್ಯೆ ಅದರ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕು. ಶಿಕ್ಷೆ ಪ್ರಮಾಣಕ್ಕೆ ಕಡಿಮೆ ಆಗ್ತಾ ಇರೋದಕ್ಕೆ ಏನ್ ಕಾರಣ ಇರ್ಬೋದು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದೀವಿ ನೋಡಿ. ಕೆಲವೊಮ್ಮೆ ತನಿಖಾ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಾ ಇರುತ್ತೆ. ಸಮ್ ಟೈಮ್ಸ್, ಅದು ಎಲ್ಲಾ ಬಾರಿ ಅಂತ ಅಲ್ಲ. 164 ಹೇಳಿಕೆ ಅಂದ್ರೆ ಸ್ಟೇಟ್ಮೆಂಟ್ 164, ಕೋರ್ಟ್ ಹೇಳಿಕೆ, ಇದೆರಡೂ ಕೂಡ ಮ್ಯಾಚ್ ಆಗದೇ ಇರೋದು. ಸಾಕ್ಷಿದಾರರು ಆರೋಪಿತರನ್ನ ತಪ್ಪಾಗಿ ಗುರುತಿಸೋದು, ಇದೆಲ್ಲ ಕೂಡ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುವುದಕ್ಕೆ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಗಳು.